ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಗುರುವಾರದ ವ್ಲಾಗು. ನಾನು ಗುರುವಾರ ಬೆಳಗ್ಗೆ 5:30 ಆಗಿತ್ತು, ಎದ್ದು ಓದಬೇಕು ಅಂಥೇಳಿ ಒಂದು 10 ನಿಮಿಷ ಆಗಿತ್ತು ಅಷ್ಟೇ. ನಾನು ಓದೋಕ್ಕೆ ಕೂತ್ಕೊಳ್ಳೋದ್ರೊಳಗೆ ನನ್ನ ಮಗ ಎದ್ದು ಬಂದಬಿಟ್ಟ. ಅದು ಹಂಗೂ ವಿಡಿಯೋ ಆಗಿತ್ತಲ್ಲ ಅನ್ನೋದಕ್ಕೋಸ್ಕರ ನಾನು ಅದನ್ನು ಹಾಕಿದೆ. ನಾನು ಎದ್ದು ಒಂದು 10 ನಿಮಿಷಕ್ಕೆ ಎದ್ದು ಬಂದೇ ಬಿಡ್ತಾನೆ ಅವನು. ಅವನಿಗೆ ನಾನು ಫೋನ್ ಕೊಟ್ಟರೆ ಅವ್ನು ನನಗೆ ಓದಕ್ಕೆ ಬಿಡ್ತಾನೆ, ಇಲ್ಲಾಂದ್ರೆ ಅವನು ಓದ್ತೀನಿ ಅಂತ ಬರ್ತಾನೆ. ನಾನು ಏನು ಓದ್ತಿರ್ತೀನಿ ಅದೇ ಬುಕ್ನೇ ಬೇಕು, ಅದೇ ಪೆನ್ನು, ಅದೇ ಬುಕ್ ಬರೆಯೋಕ್ಕೆ ಓದೋಕ್ಕೆ. ಅದಕ್ಕೆ ನಾನು ಅವನಿಗೆ ಫೋನ್ ಕೊಟ್ಟು ಓದ್ತಿರ್ತೀನಿ. ಹಾಗಾಗಿ ಒಂದೊಂದು ವಿಡಿಯೋನ ನನಗೆ ಮಾಡೋಕ್ಕಾಗೋದಿಲ್ಲ ಬೆಳಗ್ಗೆ ಎದ್ರೆ ಮಾತ್ರ. ಇಲ್ಲಾಂದ್ರೆ ಮಧ್ಯಾಹ್ನ ಓದೋ ಟೈಮ್ನಾಗೇನು ಪ್ರಾಬ್ಲಮ್ ಮಾಡೋಂಗಿಲ್ಲ, ಅವನು ಮಲಗಿರ್ತಾನೆ. ಇವಾಗ ಬೆಳಗಿನ ಜಾವದ್ದು ಕೆಲಸ, ಅಂಗಳಕ್ಕೆ ನೀರು ಹಾಕೋದು, ಹೊಸ್ಲು ಪೂಜೆ ಮಾಡೋದು ಮಾಡತ್ತಿದ್ದೆ. ಗುರುವಾರಲ್ಲ, ಹಾಗಾಗಿ ಇವಾಗ ಅವನೇ ವಿಡಿಯೋ ಮಾಡತ್ತಿದ್ದದು. ಅವನ ಹತ್ರನ ಫೋನ್ ಐತಿ, ಆ ಕಡೆ ನಿಂತ್ಕೊಂಡು ಮಾಡತ್ತಿದ್ದ. ಅವ್ನಿಗೆ ಫೋನ್ ಕೊಟ್ರಷ್ಟ ನಾನು ಕೆಲಸ ಮಾಡೋಕ್ಕೆ ಬಿಡ್ತಾನೆ ಅವನು. ಅದು ಇವಾಗ ಅವನಿಗೆ ಏನು ಅನ್ಸುತ್ತೆ, ಒಟ್ಟು ಎಲ್ಲನೂ ವಿಡಿಯೋ ಮಾಡಬೇಕು ಆ ಥರ. ನಾನು ಮಾಡೋದು ನೋಡಿದ್ನು ಅಂದರೆ ತಾನೇ ವಿಡಿಯೋಗಳನ್ನು ಮಾಡಬೇಕೀಗ. ಅವನೇ ಫೋನ್ ಹಿಡ್ಕೊಂಡು ಕೂತ್ಕೊಂಡು ವಿಡಿಯೋ ಮಾಡತ್ತಿದ್ದು. ಇನ್ನೊಂದು ಬೇರೆ ಬುಕ್ಕು, ಬೇರೆ ಪೆನ್ನು ಕೊಡ್ತೀನಿ ಬರಿ ಅಂದರೂ ಬರೆಯಲ್ಲ ಅವನು. ನಾನೇನು ತೊಗೊಂಡಿರ್ತೀನಿ ಅದೇ ಬುಕ್ಕನೇ ಬೇಕು, ಅದೇ ಪೆನ್ನೇ ಬೇಕಾಗಿರುತ್ತೆ ಅವನಿಗೆ. ಇಲ್ಲಾಂದರೆ ಸಾಕು, ಓದೋದು ಸಾಕು ಅಂತೇಳಿ ನಿಂತು ಬಿಡ್ತಾನೆ. ಹಾಗಾಗಿ ಅವನಿಗೆ ಫೋನ್ ಕೊಟ್ಟರೆ ಏನು ಪ್ರಾಬ್ಲಮ್ ಇಲ್ಲ, ನನ್ನ ಪಾಡಿಗೆ ನಾನು ಇರ್ಬೋದು, ತನ್ನ ಪಾಡಿಗೆ ತಾನು ಫೋನ್ ನೋಡ್ಕೊತ ಕೂತ್ಕೋತಾನೆ. ಈಗ ಅವನೇ ವಿಡಿಯೋ ಮಾಡ್ತಾ ಇರೋದು, ಆ ಕಡೆ ಇದ್ದಾನೆ ಅವನೇ. ಆಮೇಲೆ ಅವನಿಗೆ ಬಾಕ್ಸ್ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋದ್ರೊಳಗೆ ನಾನು ಪೂಜೆ ಮಾಡ್ಬೇಕಂತೇಳಿ ಹಾಗೆ ಅವನಿಗೆ ಎದ್ದು ಬಂದ ತಕ್ಷಣವೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಇನ್ನೊಂದು ರಂಗೋಲಿ ವಿಡಿಯೋನ ಹಾಕಿದ್ದೆ. ಅಕ್ಕಿ ನೆನೆ ಇಟ್ಟು ಅಕ್ಕಿ ರುಬ್ಬಿ ಅದರಿಂದ ರಂಗೋಲಿ ಹಾಕಿದರೆ ನೀಟಾಗಿ ಬರುತ್ತೆ ಅಂಥೇಳಿ ನಾನಿವಾಗ ಅದೇ ಥರ ರಂಗೋಲಿ ಹಾಕತ್ತಿದ್ದು. ಅಕ್ಕಿನ ಒಂದು 6-7 ತಾಸು ನೆನೆ ಇಟ್ಟು ಅದಕ್ಕೇನು ಹಾಕಂಗೇನಿಲ್ಲ, ಬರೀ ಅಕ್ಕಿ ಒಂದೇ ರುಬ್ಬಿ ಇವಾಗ ನಾನು ಅದರಿಂದನೇ ವಿಡಿಯೋನು ಹಾಕೀನಿ. ಇವಾಗ ನಾನು ರಂಗೋಲಿ ಹಾಕೋದು ನೋಡ್ರಿ. ನಾನು ಅವತ್ತು ರುಬ್ಬಿಟ್ಕೊಂಡಿದ್ದೆ, ಅದು ಇನ್ನೂ ಐತೆ. ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ವಿಡಿಯೋ ನೋಡ್ರಿ. ಫುಲ್ ಎಷ್ಟು ನೀಟಾಗೆ ಬರುತ್ತಂದ್ರೆ ಒಂದು 3 ದಿನ ತನೂ ಆರಾಮ್ಸೆ ಏನೂ ಅಳ್ಕಂಗಿಲ್ಲ. ನಾನು ಯಾವಾಗಂದರೆ ಈ ವಾರದಾಗ 2 ಸಲ ಹಾಕ್ತೀನಿ, ಸೋಮವಾರ ಮತ್ತು ಗುರುವಾರ. ಏನೂ ಆಗಿರಲ್ಲ, ನಾನೇ ಕ್ಲೀನ್ ಮಾಡಿ ಹಾಕೋದು ಅಷ್ಟೇ. ಇನ್ನೊಂದು ನಮ್ಮದು ಕರಿ ಬಂಡಿ ಇರೋದ್ರಿಂದ ವೈಟು ಚೆನ್ನಾಗಿ ಕಾಣಿಸುತ್ತೆ, ಫುಲ್ಲು ಪೇಂಟ್ ಮಾಡಿದ್ರ ಥರ ಅನಿಸುತ್ತದು. ಇದಕ್ಕೆ ಇನ್ನೊಂದು ಇದೇ ಅಕ್ಕಿ ಹಿಟ್ಟಿಗೆ ನೀವು ಕಲರ್ನು ಸೇರಿಸ್ಕೊಂಡ್ರೆ ಕಲರ್ ಸೇರಿಸ್ಕೋಬೋದು. ಯಾರ್ದೆಲ್ಲ ದೇವ್ರ ಮನೆ ಬಿಳಿ ಬಂಡಿದಿರುತ್ತೆ ಅವರು ಮಾಡ್ಕೋಬೋದು. ಕಲರ್ ಸೇರಿಸಿನ ನೋಡೀನಿ, ಚೆನ್ನಾಗಿ ಬರುತ್ತೆ. ಆದ್ರೆ ನಮ್ಮಲ್ಲಿ ನಮ್ಮದು ಬಂಡಿಗೆ ಕಲರ್ ಚೆನ್ನಾಗಿ ಕಾಣಿಸಂಗಿಲ್ಲ ಅನ್ನೋದಕ್ಕೋಸ್ಕರ ನಾನು ವೈಟ್ ಇರೋದೇ ಹಾಕತ್ತೀನಿ. ಫುಲ್ ಒಣಗಿದ ಮೇಲಂತೂ ಪೇಂಟಿಂದ ಮಾಡ್ದಂಗೆ ಅನಿಸುತ್ತೆ. 3 ದಿನವೂ ಏನೂ ಆಗಂಗಿಲ್ಲ, ಚೆಂದಾಗೇ ಇರುತ್ತೆ. ಯಾರೆಲ್ಲ ರಂಗೋಲಿನ ಈ ಥರ ಟ್ರೈ ಮಾಡಿರಿ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಇನ್ನೊಂದು, ನಂದಲ್ಲೇ ಪ್ಲೇಸು ಕಡಿಮೆ ಇರೋದ್ರಿಂದ ಅದರಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟೇ ರಂಗೋಲಿನ ಹಾಕಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ದೊಡ್ಡದಿದ್ದವರೆಲ್ಲ ನೀಟಾಗಿ ರಂಗೋಲಿನ ಹಾಕೋಬೋದು, ದೊಡ್ಡ ಡಿಸೈನು. ಈ ಕಲರ್ ಸೇರಿಸಿ ರಂಗೋಲಿ ಹಾಕೋದ್ರಿಂದ ಅದು ಹೆಂಗೆ ಬರುತ್ತಂದ್ರೆ, ಈ ಕಲರ್ ರಂಗೋಲಿ ಹೆಂಗೆ ತುಂಬಿರ್ತೀವಲ್ಲ ಸೇಮ್ ಅದೇ ಥರ ಅನಿಸುತ್ತೆ. ಕಲರ್ ಚಾಪೀಸಿಂದ ಬರೋದಂಗೆ ಅನ್ನಿಸ್ತಿರ್ತೈತಿ. ಯಾರಾದರೂ ವೈಟು ದೇವ್ರ ಮನೆಗೆ ಟೈಲ್ಸ್ ಹಾಕ್ಕೊಂಡಿದ್ರಿ ಅಂದ್ರೆ ಅವರು ಕಲರ್ನ ಹಾಕ್ರಿ. ಈಗ ನಾನು ಅದು ಒಣಗಿರಿಂದ ನಿಮಗೊಂದು ವಿಡಿಯೋ ಕ್ಲಿಪ್ ಹಾಕಿದ್ದು. ಒಣಗಿಂದು ಈ ಥರ ಅನಿಸುತ್ತೆ.
ಆಮೇಲೆ ಗುರುವಾರ ಅನ್ನೋದಕ್ಕೋಸ್ಕರ ನಾನು ರಾಘವೇಂದ್ರ ಗುಡಿಗೆ ಹೋಗಿದ್ದೆ. ಅದ್ರದ್ದೊಂದು ಕ್ಲಿಪ್ ಹಾಕಿದೆ. ಹಾಗೆ ನಮ್ಮಲ್ಲಿ ರಾಘವೇಂದ್ರ ಪ್ರತಿ ಗುರುವಾರ ರಾಘವೇಂದ್ರ ದೇವಸ್ಥಾನದೊಳಗೆ ವಿಶೇಷ ಪೂಜೆಗಳನ್ನು ಇರ್ತೈತಿ. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋದ್ರಾಗ 11:30 12 ಗಂಟೆ ಆಗಿತ್ತು. ಆವಾಗ ಅವ್ನು ಬಂದ ತಕ್ಷಣನೇ ಮಲ್ಕೊಂಡ. ನಾನು ಆವಾಗ ಪೌರನೀತಿ ಓದಾತಿದ್ದೆ. ಪೌರನೀತಿ ಒಳಗೆ 2 ಚಾಪ್ಟ್ರು ಓದಿದೆ, ಸಂವಿಧಾನ ಮತ್ತು ಪೌರತ್ವ. 2 ಓದಿದಾಗ ಎರಡೂ ಚಾಪ್ಟ್ರ್ ಮೇಲೂ 2024 ಕ್ವಶನ್ ಪೇಪರಲ್ಲಿ 4-5 ಕ್ವಶನ್ಸ್ ಬಂದಿದ್ದು. ಅದು ಕ್ವಶನ್ ಪೇಪರ್ನು ನಾನು ಸಾಲ್ವ್ ಮಾಡಿ ಇಟ್ಕೊಂಡೆ. ಯಾಕಂದ್ರೆ ಹೋದ ವಿಡಿಯೋದೊಳಗೆ ಯಾರೋ ಹೇಳಿದ್ರು, ನೀವೇನು ಕ್ವಶನ್ ಬರೀತೀರಿ ಆ ಕ್ವಶನ್ನ ವಿಡಿಯೋದೊಳಗೆ ಹಾಕ್ರಿ, ನಾವು ಬರೀತೀವಿ ಅಂಥೇಳಿ. ಅದ್ರ ಸಂಬಂಧ ನಾನು ಈ ಸಲ ಹಾಕಿನಿ ಆ ಕ್ವಶನ್ನೂ. ಯಾರಿಗೆಲ್ಲ ಬೇಕು ಅವರು ಬರೆದಿಟ್ಕೊಳ್ರಿ. 2024 ಕ್ವಶನ್ ಪೇಪರ್ ಒಳಗೆ ಬಂದಿರೋ ಕ್ವಶನ್ಸ್ ಅದು. ನಾನು ಸಮಾಜನ ಯಾಕೆ ಓದಾತೀನಿ ಅಂದ್ರೆ, ಸೆಕೆಂಡ್ ಪೇಪರ್ಗೆ ಹೆಂಗೂ 60 ಮಾರ್ಕ್ಸ್ ಇರುತ್ತಲ್ಲ, ಅದ್ರ ಸಂಬಂಧ ನಾನು ಸಮಾಜನೇ ಜಾಸ್ತಿ ಓದಾತೀನಿ. ನಾನು ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ನೋಟ್ಸ್ ಥರನೇ ಮಾಡಿ ಇಟ್ಕೊಂಡ್ಬಿಟ್ಟಿನಿ. ಅದರೊಳಗೆ ಯಾವ ಕ್ವಶನ್ ಪೇಪರ್ ಒಳಗೆ ಯಾವ ಕ್ವಶನ್ ಬಂದಿರುತ್ತಲ್ಲ, ಆಯಾ ಕ್ವಶನ್ನ ಆ ಚಾಪ್ಟ್ರ್ ಕೆಳಗೆ ಬರಿತಾ ಇದ್ದೀನಿ. ಅಂದ್ರೆ ಅದು ನೆಕ್ಸ್ಟ್ ಆ ಕ್ವಶನ್ ಏನಾದರೂ ಅದೇ ಚಾಪ್ಟ್ರಲ್ಲಿ ಬಂದರೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ. ನೀವು ಯಾರಾದರೂ TAT ಸ್ಟಡಿ ಮಾಡಾಕತ್ತವ್ರಿದ್ರೆ ನೀವು ಹೆಂಗೆ ಬರಿತೀರಿ, ಹೆಂಗೆ ಓದ್ತೀರಿ ಅಂಥೇಳಿ ನನಗೂ ಕಮೆಂಟ್ ಮಾಡಿ ಹೇಳ್ರಿ, ನನಗೂ ಹೆಲ್ಪ್ ಆಗುತ್ತೆ. ಈಗ ನಾನು ನೋಟ್ಸ್ ಮಾಡ್ತಾ ಇರೋದ್ರಲ್ಲಿ 4 ಕ್ವಶನ್ ಬಂದಿದ್ದು. ಅದರೊಳಗೆ ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿ ಅಂತ ಇತ್ತು ಒಂದು ಕ್ವಶನು. ಸಮಾನತೆ ಹಕ್ಕು 14ರಿಂದ 18ನೇ ವಿಧಿ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28ನೇ ವಿಧಿ, ಸ್ವಾತಂತ್ರ್ಯದ ಹಕ್ಕು 19ರಿಂದ 21ನೇ ವಿಧಿ, ಶೋಷಣೆ ವಿರುದ್ಧ ಹಕ್ಕು 23ರಿಂದ 24ನೇ ವಿಧಿ ಅಂತಿತ್ತು. ಇದರೊಳಗೆ ತಪ್ಪಾಗಿರುವ ಜೋಡಿ ಅಂದ್ರೆ ಸ್ವಾತಂತ್ರ್ಯದ ಹಕ್ಕು 19ರಿಂದ 22ನೇ ವಿಧಿ. ಆದರೆ ಇದರಲ್ಲಿ ಏನು ಬಂದಿತ್ತು, 19ರಿಂದ 21ನೇ ವಿಧಿ ಅಂತ ಬಂದಿತ್ತು. ಮತ್ತು ಇನ್ನೊಂದು, ಪ್ರತಿ ವರ್ಷ ವಿಶ್ವಸಂಸ್ಥೆಯ ದಿನವನ್ನು ಆಚರಿಸುವುದು ಅಂತ ಇತ್ತು.
ಅದು ಆಪ್ಷನ್ಸ್ ಏನೇನು ಬಂದಿತ್ತು? ಅಕ್ಟೋಬರ್ 24, ಅಕ್ಟೋಬರ್ 26, ಅಕ್ಟೋಬರ್ 25, ಅಕ್ಟೋಬರ್ 27 ಅಂತ ಬಂದಿತ್ತು. ಅದರೊಳಗೆ ಯಾವ್ದು ಆನ್ಸರ್ ಅಂದ್ರೆ ಅಕ್ಟೋಬರ್ 24. ಇನ್ನು ಪಟ್ಟಿ 1, ಪಟ್ಟಿ 2 ಸರಿಯಾಗಿ ಜೋಡಿಸಿ ಅಂತ ಇತ್ತು. ಭಾರತ ಚುನಾವಣಾ ಆಯೋಗದ ರಚನೆ 324ನೇ ವಿಧಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ. ಹಣಕಾಸಿನ ತುರ್ತು ಪರಿಸ್ಥಿತಿ 360ನೇ ವಿಧಿ. ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಿದ 21 ಏನ ವಿಧಿ. ಅದು ಇತ್ತು. ಇನ್ನೊಂದು ಕ್ವಶನ್ ಬಂದು ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತಿತ್ತು. ವಿಶ್ವಸಂಸ್ಥೆ ಎಂಬ ಶಬ್ದವನ್ನು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರು ಚಾಲ್ತಿಗೆ ತಂದರು. 1. ವಿಶ್ವಸಂಸ್ಥೆ ಭದ್ರತಾ ಸಮಿತಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳೆಂದರೆ ಅಮೆರಿಕ, ಸಂಯುಕ್ತ ಸಂಸ್ಥಾನ